ಮುದಗಲ್ ನಗರದ ವಿವಿಧ ವಾರ್ಡ್ಗಳಲ್ಲಿ ನಗರೋತ್ಥಾನ ಯೋಜನೆ ಅಡಿಯಲ್ಲಿ 2.5 ಕೋಟಿ ರೂಪಾಯಿ ವೆಚ್ಚದ ಸಿಸಿ ರಸ್ತೆ ಕಾಮಗಾರಿಗೆ ಶಾಸಕ ಮಾನಪ್ಪ ಡಿ ವಜ್ಜಲ್ ಭೂಮಿ ಪೂಜೆ ನೆರವೇರಿಸಿದರು. ಇದೇ ವೇಳೆ ಗುಣಮಟ್ಟದ ಕಾಮಗಾರಿ ಮಾಡಬೇಕು ಎಂದು ಶಾಸಕ ವಜ್ಜಲ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ವೀರನಗೌಡ ಲೆಕ್ಕಿಹಾಳ, ತಾಲೂಕಾಧ್ಯಕ್ಷ ಕೆ ನಾಗಭೂಷಣ, ಮುದಗಲ್ ಮಂಡಲ್ ಅಧ್ಯಕ್ಷ ಹುಲ್ಲೇಶ ಸಾಹುಕಾರ, ನಗರ ಘಟಕ ಅಧ್ಯಕ್ಷ ಕರಿಯಪ್ಪ ಯಾದವ, ಫಕೀರಪ್ಪ ಕುರಿ, ನಾಗರಾಜ ತಳವಾರ, ಮಂಜುನಾಥ ನಂದವಾಡಿಗಿ, ಮುಖ್ಯಾಧಿಕಾರಿ ಪ್ರವೀಣಕುಮಾರ ಬೋಗಾರ ಸೇರಿದಂತೆ ಮುಂತಾದವರು ಇದ್ದರು. ಟೋಟಲಿ 2.5 ಕೋಟಿ ರೂಪಾಯಿ ಭೂಮಿ ಪೂಜೆಯನ್ನು ನಗರೋತ್ಥಾನದಲ್ಲಿ ಮಾಡಿರ್ತಕ್ಕಂಥ ಬಹುಶಃ ಅದು ಒಂದು 2ರಿಂದ 3 ತಿಂಗಳೊಳಗೆ ಕೆಲಸ ಕಾಮಗಾರಿ ಪೂರ್ಣ ಆಗಬೇಕು ಅಂತಕ್ಕಂಥದ್ದನ್ನ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ. ಅವರು ಕಾಂಟ್ರಾಕ್ಟರ್ ವತಿಯಿಂದ ಒಳ್ಳೆಯ ಕ್ವಾಲಿಟಿನ ಕಾಂಕ್ರೀಟನ್ನು ಒಳ್ಳೆಯ ಕ್ವಾಲಿಟಿ ವರ್ಕನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ. ನಮ್ಮ ಮುದಗಲಲ್ಲಿರ್ತಕ್ಕಂಥ ಸಮಸ್ಯೆ ಭಾಳ ಇಂಪಾರ್ಟೆಂಟ್, ಭಾಳ ಪ್ರಾಮುಖ್ಯವಾಗಿರ್ತಕ್ಕಂಥ ಕುಡಿಯುವ ನೀರಿನ ಸಮಸ್ಯೆ. ಈಗಾಗಲೇ ಸರ್ಕಾರಕ್ಕೆ ನಾನು ಭಾಳಷ್ಟು ಮನವಿಯನ್ನು ಕೂಡ ಮಾಡಿಕೊಂಡಿದ್ದೀನಿ. ಔಷಧಿ ಕೂಡ ಅದರ ಬಗ್ಗೆ ಸಾಕಷ್ಟು ಎಲ್ಲ ನಾವು ಮಾಡಿದ್ದೀವಿ. ಆದರೂ ಕೂಡ ಸರ್ಕಾರ ಇಲ್ಲಿವರೆಗೂ ಕಾರ್ಯ ಮುಂದಿನ ದಿನಗಳಲ್ಲಿ ಮುದಗಲಲ್ಲಿ ನಾವು ಅಕಸ್ಮಾತ್ ಈ ಬಜೆಟ್ನಲ್ಲಿ ಏನಾದರೂ ಕುಡಿಯುವ ನೀರಿನ ಯೋಜನೆ ಆಗಲಿ, ಮುದಗಲ್ ತಾಲೂಕು ಘೋಷಣೆ ಮಾಡೋದ್ರಲ್ಲಿ ಏನಾದರೂ ಕೈ ಬಿಟ್ಟು ಹೋಗಲಿ, ಒಂದೆಡೆ ಏನಾದರೂ ಸರ್ಕಾರ ನಿರ್ಲಕ್ಷ್ಯ ಮಾಡಿದರೆ ಖಂಡಿತವಾಗಿ ಮುದಗಲಲ್ಲಿ ನಾವು ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ತೀವಿ, ಬಿಡಲ್ಲ. ದಿನಾಲು 24 ಗಂಟೆ ನೀರು ಕೊಡುವ ವ್ಯವಸ್ಥೆ ಆಗಬೇಕು. ಇರ್ತಕ್ಕಂಥ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸಬೇಕು. ಬಹುದಿನಗಳಲ್ಲಿರ್ತಕ್ಕಂಥ ತಾಲೂಕು ಏನು ನಮಗೆ ಬೇಡಿಕೆ ಇದೆ ಅದು ಆಗಬೇಕು ಅಂತಕ್ಕಂಥದ್ದು ಸರ್ಕಾರ ಮೇಲೆ ನಮ್ಮ ಮನವಿ ಕೂಡ ಇದೆ. ಒಂದೆಡೆ ನಿರ್ಲಕ್ಷ್ಯ ಮಾಡಿದ್ರೆ ಹೋರಾಟವನ್ನು ಮಾಡ್ತೀವಿ. ಇವತ್ತು ಏನು ಇಲ್ಲಿ ತಡೆಗೋಡೆ ಮಾಡ್ತಕ್ಕಂಥದ್ದು, ಕೋಟೆ ಪಕ್ಕದಲ್ಲಿ ಕಂದಕದ ಜೊತೆ ಪಕ್ಕದಲ್ಲಿರ್ತಕ್ಕಂಥ ತಡೆಗೋಡೆ ಮಾಡ್ತಕ್ಕಂಥದ್ದು, ಈ ತಡೆಗೋಡೆ ಇದು ಎಸ್ಟಿಮೇಟ್ ಪ್ರಕಾರ ನಡೀತಕ್ಕಂಥ ವರ್ಕ್ ಅಲ್ಲ. ಇದು ಭಾಳಷ್ಟು ರೋಡ್ಗಳನ್ನು ಒತ್ತಿ ಹಾಕಿ ತಮಗೆ ಎಲ್ಲಿ ಅನುಕೂಲ ಬರ್ತದೋ ಅಲ್ಲಿ ಮಾಡಿಕೊಂಡು ಹೋಗಿರ್ತಕ್ಕಂಥ ವ್ಯವಸ್ಥೆ ಕಾಣ್ತಾ ಇದೆ. ಇದು ಅಧಿಕಾರಿಗಳು ನಾನು ಈಗ ಇನ್ಸ್ಪೆಕ್ಷನ್ ಮಾಡ್ಕೊಡೋದ್ರಿಂದ 100% ಶುದ್ಧ ತಪ್ಪುಗಳನ್ನು ಐತೆ ಅಂತಕ್ಕಂಥದ್ದನ್ನು ಕಂಡು ಬಂದಿದೆ. ಇದು ಸಾರ್ವಜನಿಕರ ದೂರು ಕೂಡ ಇದೆ. ಇದ್ರ ಮೇಲೆ ಖಂಡಿತವಾಗಿ ಇಲ್ಲಿ ರಸ್ತೆಗಳು ಅಗಲೀಕರಣ ಎಲ್ಲ ಭಾಳಷ್ಟು ಪ್ರತಿ ವರ್ಷ ಲಕ್ಷಾಂತರ ಜನರು ಸೇರಿ ಮೂರಮ್ ಆಗ್ತಕ್ಕಂಥ ಸ್ಥಳ ಇದು, ಪವಿತ್ರ ಸ್ಥಳ ಇದು. ಇಲ್ಲೇ ನಾವು ರೋಡ್ ಒತ್ತಿ ಹಾಕಿ ಜನರಿಗೆ ನಾಳೆ ಕಾರ್ಯಕ್ರಮಗಳು ತೊಂದರೆ ಮಾಡ್ತೀವಿ ಮತ್ತು ಇಲ್ಲಿ ಮೂರಮ್ ಹಬ್ಬಕ್ಕೆ ಇಲ್ಲಿ ಜನರಿಗೆ ಸಾರ್ವಜನಿಕರಿಗೆ ತೊಂದರೆ ಆಗ್ತದಂದ್ರೆ ಇದು ನಿಜವಾಗಲೂ ಯಾರು ಒಪ್ತಕ್ಕಂಥದ್ದಲ್ಲ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ನೇರವಾಗಿ ಇಲ್ಲಿ ಹೀಗೆ ಸರಿಪಡಿಸೋದ್ರಿಂದ ಅವಕಾಶ ಇದೆ. ಯಾಕಂದ್ರೆ ಈ ವರ್ಷ ಕಾಮಗಾರಿ ಪ್ರಾರಂಭ ಆಗಿದೆ, ಸರಿಪಡಿಸತಕ್ಕಂಥ ಅವಕಾಶ ಇದೆ. ಎಷ್ಟು ಮೀಟರ್ ಬಿಟ್ಟು ಮಾಡಬೇಕು ನಿರ್ಲಕ್ಷ್ಯ ಮಾಡಿದ್ರೆ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ತಕ್ಕಂಥ ವ್ಯವಸ್ಥೆ ಆಗುತ್ತೆ. ಮತ್ತು ಮೇಲಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಿ ಅಧಿಕಾರಿಗಳ ಮೇಲೆ ಕ್ರಮ ತಗೊಂಡು ಇವ್ರು ಮನೆ ಕಳಿಸಂತ ವ್ಯವಸ್ಥೆ ಖಂಡಿತವಾಗಿ ಮಾಡ್ತೀವಿ. ಮತ್ತೆ ಏನಾದರೂ ನಿರ್ಲಕ್ಷ್ಯ ಮಾಡಿದ್ರೆ ₹1 ಏನಾದರೂ ಬಿಲ್ಲಿಗೆ ಕೊಟ್ಟರು ಕಾಂಟ್ರಾಕ್ಟರ್ಗಳಿಗೆ ಅಂದರೆ ಅವ್ರ ಮೇಲೆ ಕ್ರಮ ಆಗ್ತೈತೆ. ಅಧಿಕಾರಿಗಳ ಮೇಲೆ ಕೆಲಸಗಳು ಪೂರ್ತಿ ಮಾಡ್ಕೊಂಡು ಕೊಡಲಿ. ಆದರೆ ಈಗಿದ್ದ ಪೋಷಣದಲ್ಲಿ ಏನಾದರೂ ಇವರು ಎಕಡೆ ಬಡಿ ಅದೊಂದು ಕಟ್ಟಿ ಆ ವೇಳೆ ಆಟ ಮಾಡಿದಾಗ ನಾವು ಮಾಡಿದಾಗ ಕಂಪೌಂಡ್ ಕಟ್ಟಿ ಬಿಲ್ ತೊಗೊಂಡು ಹೋದರೆ ಅಧಿಕಾರಿಗಳ ಮೇಲಂತೂ ಕ್ರಮ ಆಗೋದು ಖಂಡಿತವಾಗಿ. ಅದ್ರ ಬಗ್ಗೆ ನಾವು ಸೀರಿಯಸ್ ಆಗಿ ಮೇಲಧಿಕಾರಿಗಳು ಕಂಪ್ಲೇಂಟ್ ಮಾಡತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಇದ್ರ ಬಗ್ಗೆ ಸ್ಪೆಷಲ್ ಕಾಳಜಿನೂ ತಗೋತೀವಿ.